ಹಾಯ್ ಹೆಲೋ ನಮಸ್ಕಾರ. ಚಾಟರ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನಾನು ಶರಣ್ಯ. ಈಗ ನಮಗೆ ಆಷಾಢ ತಿಂಗಳ ಸಂಭ್ರಮ. ಆಷಾಢವನ್ನು ತುಳುವಲ್ಲಿ ಆಟಿ ಅಂತಾರೆ. ಈಗ ಆಟಿ ಶುರುವಾಗಿದೆ, ಜೋರು ಮಳೆ ಬರ್ತಾ ಇದೆ. ಏನೇನೋ ಹೊಸ ಹೊಸ ತಿಂಡಿ ತಿನಿಸುಗಳು ಮಾಡಿ ತಿಂತಾ ಇರ್ತೀವಿ ಮನೆಯಲ್ಲಿ. ಹಾಗೆ ಈ ಒಂದು ಮರಕೆಸುವಿನ ಎಲೆಯಲ್ಲಿ ನಾವು ಮಂಗಳೂರು ಸ್ಟೈಲ್ ಅಂದರೆ ಮಂಗಳೂರು ಜನರು ಪತ್ರೊಡೆಯನ್ನು ಮಾಡ್ತಾರೆ. ಇದು ತುಂಬ ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಔಷಧಿಯ ಗುಣ ಇರುವಂತಹ ತಿನಿಸು ಅಂತ ಹಿರಿಯರು ಹೇಳ್ತಾರೆ. ಇದು ಕೆಸುವಿನ ಎಲೆಯಲ್ಲಿ ಮಾಡೋದು. ಸಾಮಾನ್ಯ ಕೆಸು ಅಲ್ಲ, ಇದು ಮರ ಕೆಸು ಅಂತೇಳಿ. ಅಂದರೆ ಮರದಲ್ಲಿ ಇದನ್ನು ಎಲೆಗಳು ಬಿಡುತ್ತೆ. ಕುಂಬು ಮರ ಅಥವಾ ಒಂದು ಸತ್ತಿರೋ ಮರದಲ್ಲಿ ಎಲೆಗಳು ಹುಟ್ಟಿಕೊಳ್ತವೆ. ಇದೊಂದು ಗೆಡ್ಡೆಯಲ್ಲಿ ಎಲೆಗಳು ಬರೋದು. ಈ ಟೈಮಲ್ಲಿ ಎಲೆಗಳು ಜಾಸ್ತಿ ಕಾಣಸಿಗುತ್ತೆ. ಇದನ್ನು ನಮಗೆ ಬೇಕಾದ ಸ್ಟೈಲಲ್ಲಿ ತಿಂಡಿ ಮಾಡ್ಬೋದು. ಹೇಗೆ ಮಾಡೋದಂದರೆ, ಇದು ಬೆಳ್ತಿಗೆ ಅಕ್ಕಿಯನ್ನು ರುಬ್ಬಿ ಅದಕ್ಕೆ ಮಸಾಲೆ ಬೇಕಾದರೆ ಮಸಾಲೆ ಐಟಮ್ಸ್ ಹಾಕ್ಬೋದು. ರುಬ್ಬಿ ಬಾಳೆ ಎಲೆಯಲ್ಲಿ ಹುಯ್ದಿಡೋದು, ಅಂದರೆ ಗಟ್ಟಿ ಕಟ್ಟಿ ಇಡೋದು, ಹಬೆಗೆ ಬೇಯಿಸೋದು. ಇದಕ್ಕೆ ಕೆಸುವಿನ ಎಲೆಯನ್ನು ಕಟ್ ಮಾಡಿ ಹಾಕೋದು. ನೋಡಿ, ನಮಗೆ ಅಮ್ಮ ಈ ಥರ ಮಾಡಿ ಕಳಿಸಿದ್ರು. ಅದನ್ನು ನಾವು ಇಲ್ಲಿ ಕಟ್ ಮಾಡಿ ಮಸಾಲೆ ಮಾಡ್ತಾಯಿದ್ದೀವಿ. ಮೊದಲು ಟೊಮೆಟೊ, ಈರುಳ್ಳಿ, ಒಗ್ಗರಣೆಗೆ ಬೇಕಿರೋ ಐಟಮ್ಸ್ ಎಲ್ಲ ತಗೊಳ್ಳೋದು. ಆಮೇಲೆ ಒಂದು ಪ್ಯಾನಿಗೆ ಜೀರಿಗೆ, ಸ್ವಲ್ಪ ಮೆಂತೆ ಮತ್ತು ಮೆಣಸು, ಕುಂಟೆ ಮೆಣಸು ಅಂದರೆ ಇದು ಖಾರ ಮೆಣಸು, ಸ್ವಲ್ಪ ಸಾಂಬಾರಕ್ಕೆ ಯೂಸ್ ಮಾಡ್ತೀವಲ್ಲ ಬ್ಯಾಡಗಿ ಮೆಣಸು, ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು, ಚೆಂದ ಫ್ರೈ ಮಾಡಬೇಕು. ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು, ಆಯಿತಾ. ಇದಕ್ಕೆ ಸ್ವಲ್ಪ ಹುಳಿ ಹಾಕಬೇಕಂದ್ರೆ ಹುಣಸೆ ಹುಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಪೌಡ್ರು, 1-2 ಸ್ಪೂನ್ ಕೊತ್ತಂಬರಿ ಪೌಡ್ರ್ ಹಾಕಬೇಕು. ಹಾಗೆ ಕೊತ್ತಂಬರಿ ಬೀಜವನ್ನು ಹಾಕಿದರೂ ಆಗುತ್ತೆ. ಸ್ವಲ್ಪ ಅರಶಿಣ ಹಾಕಬೇಕು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಆನಂತರ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಮತ್ತು ಸ್ವಲ್ಪ ತೆಂಗಿನ ತುರಿಯನ್ನು ಫ್ರೈ ಮಾಡಬೇಕು. ಅದೊಂದು ರೆಡ್ ಕಲರ್ ಬರಬೇಕು. ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ, ಅಂದರೆ ಫ್ರೈ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ಪಾತ್ರೆಗೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಅದು ಒಡೆದ ಕೂಡಲೇ ಅದಕ್ಕೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಸ್ವಲ್ಪ ಕಡಲೆ ಬೀಜ ಅಂದರೆ ಕಡಲೆಬೇಳೆ ಮತ್ತು ಶೇಂಗಾ ಬೀಜ, ಆಮೇಲೆ ನಿಮಗೆ ಬೇಕಂದರೆ ಈ ಉದ್ದು ಹಾಕಿ, ನಿಮಗೇನೇನು ಆ್ಯಡ್ ಮಾಡಬೇಕು ಅನ್ಸುತ್ತೆ ಅದನ್ನು ಆ್ಯಡ್ ಮಾಡಿ. ಅದನ್ನು ನಂತರ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆಂದ ಫ್ರೈ ಮಾಡಿ. ಡೈಲಿ ಸಾಂಬಾರು ಮಾಡೋರಿಗೆ ಇದೇನು ಹೇಳ್ಕೊಡ್ಬೇಕಂತಿಲ್ಲ. ಮತ್ತು ಸ್ವಲ್ಪ ಇದು ಬೇವು ಸೊಪ್ಪು ಪರಿಮಳಕ್ಕೆ ಹಾಕ್ಕೊಳ್ಳಿ, ಚೆಂದ ಫ್ರೈ ಮಾಡಿ. ಆನಂತರ ಟೊಮೆಟೊ ಸೇರಿಸ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ನೀರು ಮಾಡಬಾರ್ದು, ಗಟ್ಟಿ ತರಿ ಮಸಾಲೆ ಮಾಡಿ ಅದನ್ನು ಚೆಂದ ಬೇಯಿಸಬೇಕು, ಫ್ರೈ ಮಾಡಬೇಕು. ಅದು ಬೆಂದ ಕೂಡಲೇ ಇದಕ್ಕೆ ನಾವು ಫ್ರೈ ಮಾಡಿರೋ ತೆಂಗಿನ ತುರಿಯನ್ನು ಆ್ಯಡ್ ಮಾಡಬೇಕು. ಚೆಂದ ಮಸಾಲೆ ಬೇಯಬೇಕಿನ್ನು. ನೋಡಿ, ಚೆಂದ ಕುದಿ ಬರ್ತಾಯಿದೆ. ಕುದಿ ಬಂದ ನಂತರ ಇದಕ್ಕೆ ಕಟ್ ಮಾಡಿಟ್ಟಿದ್ದಂತಹ ಪತ್ರೊಡೆ ಪೀಸ್ಗಳನ್ನು ಹಾಕಬೇಕು. ಚೆಂದ ಚಿಕ್ಕ ಪೀಸ್ ಮಾಡಬೇಕು. ಅದನ್ನು ಇದಕ್ಕೆ ಕೊನೆಗೆ ಮಿಕ್ಸ್ ಮಾಡಿ ಚೆಂದ ತಿರುವಿ ಸ್ವಲ್ಪ 1-2 ಈಗ ರೆಡಿ. ವೆಚ್ಚ ಸೂಪರ್ ಆಗುತ್ತೆ. ತಿಂತೇನೆ.